ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಟೆರೆಸ್ ಮೇಲೆ ಕೂತ್ಕೊಂಡಿದ್ದೆ ಕೆಳಗೆ. ಏನರ ಇವತ್ತು ಭಾಳ ಖುಷಿ ಮಾಡೋಳಗಿದ್ದೆ ನಾನು. ಇದೆಲ್ಲ ಸೀನ್ರಿ ನೋಡಿ ವಿಂಟರ್ ಸೀಸನ್ ಅಲ್ಲ ಈಗ, ಅದಕ್ಕೆ ಏನರ ಚಹಾ ಜೊತೆ ಏನರ ಬಜ್ಜಿ ಏನರ ತಿನ್ನೋ ಮನಸ್ಸಾತು. ಹಂಗಾರ ಕೆಳಗಡೆ ಬಂದು ಬಜ್ಜಿ ಮಾಡಿ ಬರ್ತೀನಿ ಮತ್ತು ಶೇಂಗಾ ಪುಟಾಣಿ ಹಾಕಿದ್ದು ಇದನ್ನು ಮಾಡಿ ಚುರ್ಮುರಿ ಮಾಡಿ ಎಲ್ಲರೂ ಟೀ ಜೊತೆ ಮಾಡಿದ್ರಾತಂತ ಹೇಳಿ ಕೆಳಗಡೆ ಇಳಿದು ಬಂದು ಒಳಗೆ ಬಂದು ಅಡುಗೆ ಮನೆಯೊಳಗೆ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಫಸ್ಟಿಗೆ ಶೇಂಗಾ ಪುಟಾಣಿ ಹಾಕಿ ಚುಮ್ಮರಿ ಹಾಕಿದ್ದನ್ನ ಇದು ಮಾಡ್ತೇನೆ ನೋಡ್ರಿ. ಈಗ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ನೋಡ್ಕೊರಿ. ಶೇಂಗಾ ಮತ್ತು ಪುಟಾಣಿ, ಸ್ವಲ್ಪ ಕರಿಬೇವು ಮತ್ತು ಹಸಿ ಖಾರ, ಇದು ಪುಟಾಣಿ ಹಿಟ್ಟು ಮತ್ತು ಸಕ್ರೆ ಪೌಡ್ರ್ ಬೇಕು ಇದಕ್ಕೆ. ಶೇಂಗಾ ಆಮೇಲೆ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಕೆಂಪು ಖಾರ ಬೇಕು ರೀ. ಇಷ್ಟು ಬೇಕು ಇದಕ್ಕೆ. ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಈಗ ಒಂದು ದೊಡ್ಡ ಬಾಣಲೆ ಇಡೋಣ. ಬಾಣಲೆ ಇಟ್ಟು ಒಂದು 5-6 ಚಮಚ ಎಣ್ಣೆ, ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು ಬಾಳಿಗೆ ಒಳಗೆ. 5-6 ಚಮಚ ಎಣ್ಣೆ ಹಾಕಿ ಆಮೇಲೆ ಈಗ ಇಟ್ಟೆ ನೋಡಿರಿ. ಕಾಯ್ತು ಈಗ, ಅದು ಸ್ವಲ್ಪ ಬಿಸಿ ಆಯ್ತು. ಬಿಸಿ ಆದ ಕೂಡಲಿಗೆ ಏನು ಮಾಡ್ತೇನೆ ತೊಗೋತೇನೆ. ಈಗ ಫಸ್ಟಿಗೆ ಏನು ಮಾಡ್ಬೇಕು ರೀ, ಶೇಂಗಾ ಹಾಕ್ಬೇಕು. ಸ್ವಲ್ಪ ಕಾಯ್ಬೇಕು ರೀ ಅದು ಎಣ್ಣೆ. ಫಸ್ಟಿಗೆ ಇದು ಮತ್ತು ಸಾಸಿವೆ ಜೀರಿಗೆ ಅದೊಂದು ನೆನಪರಿದ್ದೆ, ಮತ್ತು ಅದೊಂದು ತೊಗೊಂಡೆ. ಈಗ ಮತ್ತು ಅರ್ಶಿಣ ಪುಡಿ ಇಷ್ಟು ತೊಗೊಂಡೆ ರೀ ನೋಡಿರಿ. ಮೊದಲು ನಿಮ್ಗೆ ತೋರಿಸಿದ್ದೆ. ಇವು ಮತ್ತು 3 ಎಕ್ಸ್ಟ್ರಾ ಸೇರಿಸಿದೆ. ಈಗ ಫಸ್ಟಿಗೆ ಸಾಸಿವೆ ಜೀರಿಗೆ ಹಾಕಿದ್ದೀರಿ. ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಅಷ್ಟು ಹಾಕಿದೆ. ಸ್ವಲ್ಪ ಚಟಪಟ ಅಂದ ಕೂಡಲೇ ಒಂದು ಎರಡು ಸ್ಪೂನಷ್ಟು ಶೇಂಗಾ, 2-3 ಸ್ಪೂನಷ್ಟು ಶೇಂಗಾ ಹಾಕಿದ್ದೀರಿ. ಈಗ ಅದು ಸ್ವಲ್ಪ ಕೈ ಆಡಿಸಿದೆ ರೀ. ಸ್ವಲ್ಪ ಕ್ರಿಸ್ಪಿ ಆಗಲಿ ಅದು ಶೇಂಗಾ. ಕ್ರಿಸ್ಪಿ ಅದನ್ನು ಕೈ ಆಡಿಸಿದೆ ರೀ. ಈಗ ವಿಂಟರ್ ಸೀಸನ್ ಅಲ್ರಿ. ಈಗ ಏನರ ಖಾರಾಗಿ ಸಾಯಂಕಾಲ ಚಹಾ ಜೊತೆ ಏನರ ತಿನ್ಬೇಕು ಅನ್ನಿಸ್ತೈತಲ್ಲ, ಅದಕ್ಕೆ ಜಾಸ್ತಿ ನಾ ಮಾಡ್ತಾಯಿರ್ತೀನಿ ಬಜ್ಜಿನ. ಈಗ 1-2-3 ಚಮಚ ಪುಟಾಣಿ ಹಾಕಿದೆ ರೀ. ಈಗ ಪುಟಾಣಿ ಹಾಕಿ ಅದು ಕೈ ಆಡಿಸಿದೆ. ಈಗ ಸ್ವಲ್ಪ ಬ್ರೌನ್ ಇದಾಗಬೇಕು, ಕ್ರಿಸ್ಪಿ ಆಗ್ಬೇಕು ರೀ. ಶೇಂಗಾ ಪುಟಾಣಿ ಎರಡೂ ಕ್ರಿಸ್ಪಿ ಆಗಬೇಕು ಎಣ್ಣೆಯೊಳಗೆ. ಈಗ ಏನು ಮಾಡಬೇಕು, ಕರಿಬೇವು ಇರ್ತೈತಲ್ಲ, ಕರಿಬೇವು ಹಾಕ್ಬೇಕು ರೀ. ಕರಿಬೇವು ಚಟಪಟ ಸಿಡಿತೈತೆ ನೋಡ್ರಿ. ಈಗ ಅದು ಹಿಡಿತೈತೆ. ನೆಕ್ಸ್ಟ್ ಏನು ಹಾಕಬೇಕು, 1 ಚಮಚ ಉಪ್ಪು ಹಾಕ್ಬೇಕು ರೀ. 1 ಚಮಚ ಉಪ್ಪು ಹಾಕಿ 1 ಚಮಚ ಕೆಂಪು ಖಾರದ ಪುಡಿ ಹಾಕ್ಬೇಕು ರೀ. ಹಾಕಿ ಇದು ಕೈ ಆಡಿಸ್ಬೇಕು ನೋಡ್ರಿ. ಈಗ ಕೈ ಆಡಿಸ್ಬೇಕು. ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕ್ಬೇಕು ರೀ. ಅರಿಶಿಣ ಪುಡಿ ಹಾಕಬೇಕು. ಈಗ ಅದು ರೆಡಿ ಆಯ್ತು ನೋಡ್ರಿ. ಈಗ ಅದು ಶೇಂಗಾ ಪುಟಾಣಿ ಹಾಕಿ ಮಾಡೋ ಚುಮ್ಮರಿದು ಒಗ್ಗರಣೆ ರೆಡಿ ಆಯ್ತು ರೀ. ಈಗ ಚುಮ್ಮರಿ ಕ್ಲೀನ್ ಮಾಡಿ ಇಟ್ಕೊಂಡೇನಿ ರೀ ಮರದಾಗ. ಒಂದು ಇದರಷ್ಟು ದೊಡ್ಡ ಬುಟ್ಟಿ ಅಷ್ಟು ಹಾಕ್ಕೊಂಡೇನಿ ರೀ. ಅದಕ್ಕೆ ಅಷ್ಟು ಸಾಕಾಕೈತಿ. ಅಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ಹಾಕಿ ಅದನ್ನು ಕೈ ಆಡಿಸ್ತೀನಿ ನೋಡ್ರಿ. ಕೈ ಆಡಿಸ್ತೀನಿ ನೀಟಾಗಿ. ಅದು ಬಾಣಲಿ ಒಳಗೆ ಹಾಕಿ ಅದನ್ನು ಕೈ ಆಡಿಸ್ಬೇಕು ರೀ. ಈಗ ಕೈ ಆಡಿಸಿದೆ ನೋಡಿರಿ. ಕ್ಲೀನಾಗಿ ಕೆಳಗೆ ಮೇಲೆ ಮಾಡಿ ಕೈ ಆಡಿಸ್ಬೇಕು ರೀ. ಅದು ಅಂದರೆ ಎಲ್ಲ ಹತ್ಕೋಬೇಕಲ್ರಿ. ಅದು ಎಲ್ಲ ಕಡೆ ಒಗ್ಗರಣೆ ಎಲ್ಲ ಕಡೆ ಹತ್ಬೇಕಲ್ರಿ. ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ಬೇಕು ರೀ ಅದನ್ನು. ಈಗೇನು ಮಾಡಬೇಕು, ಒಂದು ಅರ್ಧ ಸ್ಪೂನು ಪುಟಾಣಿ ಹಿಟ್ಟು ಪೌಡರ್ ಇರ್ತೈತಲ್ಲ, ಅದನ್ನು ಹಾಕ್ಬೇಕು ರೀ. ಈಗ ಪುಟಾಣಿ ಪೌಡ್ರ್ ಹಾಕಿದ ನಂತರ ಏನು ಮಾಡಬೇಕು, ಒಂದು ಅರ್ಧ ಸ್ಪೂನು ಸಕ್ರೆ ಪೌಡರ್ ಇರ್ತೈತಲ್ಲ ರೀ, ಸಕ್ರೆ ಪುಡಿ ಅದನ್ನು ಹಾಕ್ಬೇಕು. ಅದೆರಡು ಹಾಕಿದ್ರೆ ಅದು ಟೇಸ್ಟ್ ಬರ್ತೈತೆ ರೀ. ಶೇಂಗಾ ಮತ್ತು ಪುಟಾಣಿದು ಚುರ್ಮರಿಗೆ ಅದು ಸ್ವಲ್ಪ ಪುಟಾಣಿ ಪುಡಿ ಮತ್ತು ಪುಟಾಣಿ ಪುಡಿ ಮತ್ತು ಸಕ್ರೆ ಪೌಡ್ರ್ ಎರಡು ಹಾಕ್ಬೇಕು ರೀ. ಈಗ ಅದು ರೆಡಿ ಆಯ್ತು, ಆ ಕಡೆ ಇಟ್ಟೆ. ಈಗ ಕಾಂದಾ ಬಜ್ಜಿ ಅಂದರೆ ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ 1 ಬೌಲ್ ಕಡ್ಲೆ ಹಿಟ್ಟು, 1 ಸ್ಪೂನಷ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಏನಾಗ್ತೈತಿ, ಕ್ರಿಸ್ಪಿ ಬರ್ತಾವೆ ರೀ ಬಜ್ಜಿ. ಇಲ್ಲಾಂದ್ರೆ ಬರೀ ಕಡ್ಲೆ ಹಿಟ್ಟು ಅಂದ್ರೆ ಸ್ವಲ್ಪ ಮೆದು ಆಗ್ತವೆ. ಸ್ವಲ್ಪ ಕ್ರಿಸ್ಪಿ ಕ್ರಂಚಿಯಾಗಿ ಬರೋಕೆ ಒಂದು 1 ಸ್ಪೂನ್ ಅದ್ರಾಗ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಬೇಕು ರೀ. ಹಸಿ ಖಾರ, ಉಪ್ಪು,
ಇಷ್ಟು ಹಾಕ್ಬೇಕು ರೀ. ಈಗ ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕಿಟ್ಟು ಈಗ ಏನು ಮಾಡ್ತೀನಿ, ಒಂದು ಬೌಲ್ ಒಳಗೆ ಈ ಏನೇನು ಸಾಮಗ್ರಿ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕ್ತೀನಿ. ಒಂದು ಬೌಲ್ ಸಕ್ಕರೆ ಇದನ್ನು ಕಡಲೆ ಹಿಟ್ಟು, ಒಂದು ದೊಡ್ಡ ಉಳ್ಳಾಗಡ್ಡಿ ಹೆಚ್ಕೊಂಡಿರಿ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರ್ಬೇಕು ರೀ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡೇನಿ. ಆಮೇಲೆ ಕೊತ್ತಂಬರಿ, ಆಮೇಲೆ ಅದು ಕಸ್ಕಸಿ ಹಾಕ್ಬೇಕು ರೀ. ಒಂದು ಅರ್ಧ ಸ್ಪೂನ್ ಕಸ್ಕಸಿ ಹಾಕ್ಬೇಕು, ಟೇಸ್ಟ್ ಕೊಡ್ತೈತೆ ರೀ ಬಜ್ಜಿಗೆ. ಆಮೇಲೆ ಕರಿಬೇವು ಹಾಕಿದೆ, ಒಂದು ಸ್ವಲ್ಪ ಜೀರಿಗೆ ಹಾಕಿದೆ ರೀ. ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಅದ್ರೊಳಗೆ ಹಾಕಿದೆ. ಹಾಕಿದ್ಮೇಲೆ ಈಗೇನು ಮಾಡಿದ್ದು ಕಾಯಕ್ಕೆ ಇಟ್ಟಿದ್ದೆ ಅಲ್ರಿ ಎಣ್ಣೆನ. ಈಗ ಒಂದು ಅರ್ಧ ಸ್ಪೂನಷ್ಟು ಹಸಿ ಖಾರ ರುಬ್ಬಿಟ್ಕೊಂಡಿರ್ತೈತಲ್ಲ ರೀ, ಅದು ಹಸಿ ಖಾರ ಹಾಕೋದು. ಹಸಿ ಖಾರ ಹಾಕಿದೆ. ಈಗ ನೆಕ್ಸ್ಟ್ ಇದನ್ನು ಮಾಡೋದು, ಒಂದು ಚಮಚ ಉಪ್ಪು ರೀ. ಉಪ್ಪು ಹಾಕ್ಬೇಕು, ಒಂದು ಚಮಚ ಉಪ್ಪು. ನಂತರ ಏನು ಮಾಡ್ಬೇಕು ರೀ, ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಬೇಕು ರೀ ಬಜ್ಜಿಗೆ, ಅಂದ್ರೆ ಟೇಸ್ಟ್ ಕೊಡ್ತೈತೆ ರೀ ಬಜ್ಜಿ. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಬೇಕು ರೀ. ಈಗ ಕಾಯಕ್ಕೆ ಎಣ್ಣೆ ಇಟ್ಟಿದ್ನಲ್ಲ, ಮತ್ತೊಂದು ಚಿಟಿಗೆಯಷ್ಟು ಸೋಡಾ ಪುಡಿ ಹಾಕ್ಬೇಕು ರೀ. ಸೋಡಾ ಇರ್ತೈತಲ್ಲ, ಅಡುಗೆ ಸೋಡಾ, ಅದನ್ನು ಅರ್ಧ ಹಿಂಗೆ ಚಿಟಿಕೆ ಒಳಗೆ ಇಷ್ಟು ಹಾಕ್ಬೇಕು ರೀ. ಅದನ್ನು ಭಾಳ ಜಾಸ್ತಿ ಹಾಕ್ಬಾರ್ದು. ಒಂದು ಸ್ಪೂನಷ್ಟು ಕಾಯ್ದಿದ್ದ ಎಣ್ಣೆ ಇದ್ರೊಳಗೆ ಹಾಕ್ಕೋಬೇಕು ರೀ. ಅಂದ್ರೆ ಬಜ್ಜಿ ಇರ್ತಾವಲ್ಲ ರೀ, ಹಗುರು ಹುಟ್ಟತಾವೆ. ಹಗುರು ತಿನ್ನಕ್ಕೆ ಬಾಯೊಳಗೆ ಜಿಗಿ ಆಗಂಗಿಲ್ಲ, ಹಗುರ ಬರ್ತಾವೆ ರೀ. ಒಂದು ಅರ್ಧ ಸ್ಪೂನು ಎಣ್ಣೆ, ಕಾಯ್ದಿದ್ದ ಎಣ್ಣೆ ಅದ್ರಾಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ರೀ. ಇದನ್ನೆಲ್ಲ ಸರಿ ಇದನ್ನು ಮಾಡಿ ಉಳ್ಳಾಗಡ್ಡಿ ಎಲ್ಲ ಅಂಟ್ಕೋಬೇಕು. ಉಳ್ಳಾಗಡ್ಡಿಗೆಲ್ಲದ ಹಿಟ್ಟು ಅಂಟ್ಕೋಬೇಕು, ಹಂಗೆ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಹತ್ತಿಕ್ಕೆ ಕೈಲೇ ಕಲಿಸ್ಬೇಕು. ಅದನ್ನು ಕಲಿಸ್ಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ರೀ, ಜಾಸ್ತಿ ಹಾಕ್ಬಾರ್ದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡು, ಈಗ ಎಣ್ಣೆ ಹೆಂಗೂ ಕಾಯ್ದೈತಲ್ಲ ರೀ, ಎಲ್ಲ ಬಜ್ಜಿ ಬಿಡ್ಬೇಕು ರೀ. ಈಗ ಎಣ್ಣೆ ಒಳಗೆ ಬಿಟ್ಟು ಎಲ್ಲ ಬಜ್ಜಿ ಬಿಟ್ಟು ಬಜ್ಜಿ ಎಲ್ಲ ಹಾಕಿ ಅದು ಸ್ವಲ್ಪ ನಿಧಾನ ಸಣ್ಣ ಉರಿ ಮಾಡಬೇಕು. ಫಸ್ಟಿಗೆ ಎಣ್ಣೆ ಕಾಯೋ ಮುಂದೆ ಜೋರು ಉರಿ ಇಟ್ಟಿರ್ಬೇಕು. ಬಜ್ಜಿ ಹಾಕಿದ ನಂತರ ಸ್ವಲ್ಪ ಸಣ್ಣ ಮಾಡ್ಬೇಕು ರೀ, ಯಾಕಂದ್ರೆ ಒಳಗೆಲ್ಲ ಬೇಯಬೇಕಲ್ಲ. ಸಣ್ಣ ಉರಿ ಒಳಗೆ ಸಣ್ಣ ಬೇಯಿಸ್ಬೇಕು ರೀ, ಹೊಂಬಣ್ಣ ಬರುವಂಗೆ ಗರಿ ಹಂಗೆ ಬೇಯಿಸ್ಬೇಕು ಅದನ್ನು ಬಜ್ಜಿನ. ಆಮೇಲೆ ಜೋರು ಉರಿ ಇಟ್ಟರೆ ಮ್ಯಾಲಷ್ಟು ಕೆಂಪಾಗ್ತಾವೆ ರೀ, ಒಳಗೆ ಅದು ಬೆಂದಿರಂಗಿಲ್ಲ. ಅದಕ್ಕೆ ಸಣ್ಣ ಉರಿ ಒಳಗೆ ನಿಧಾನಕ್ಕೆ ಹೊಂಬಣ್ಣ ಬರುವವರೆಗೆ ಅದನ್ನು ಕರಿಬೇಕು. ಈಗ ಕರಿದು ನೋಡಿ, ಈಗ ಹೊಂಬಣ್ಣ ಬಂತು ನೋಡ್ರಿ. ಈಗೆಲ್ಲ ನೋಡಿದ್ರೆ ಹೆಂಗೆ ಬಾಯಾಗ ನೀರು ಬರೋಂಗೆ ಆಗ್ಯಾವ ನೋಡ್ರಿ ಬಜ್ಜಿ, ಎಷ್ಟು ಟೇಸ್ಟಿ ಆಗ್ಯಾವ ನೋಡ್ರಿ. ಹಿಂಗೆ ಇವೆಲ್ಲ ಹಾಕಿ ನಾ ಹೇಳಿದ್ದನ್ನು ಹಾಕಿದ್ರೆ ಹಂಗೆ ಆಗ್ತೈತೆ ನೋಡ್ರಿ. ಈಗೆಲ್ಲ ರೆಡಿ ಆಯ್ತು. ಈಗ ನನ್ನ ಹೊಸದಾಗಿ ನಾ ಚಾನಲ್ ಮಾಡೇನಿ ರೀ, ಅದಕ್ಕೆ ಇದು ನನ್ನ ಈ ವಿಡಿಯೋನ ನೋಡಿರಿ, ಲೈಕ್ ಮಾಡಿ, ಸಿಂಪ್ಲಿ ಶಾಂತ್ಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಹೊಸಬರಿಗೆ ಇದನ್ನು ಮಾಡಿರಿ, ಹೊಸಬರಿಗೆ ಅವಕಾಶನ ಇದು ಮಾಡಿರಿ, ಹೆಚ್ಚಿಗೆ ಮಂದಿಗೆ ಶೇರ್ ಮಾಡಿರಿ. ಇದನ್ನು ನಮ್ಮ ಮನೆಯವರು ಅದನ್ನು ತಿಂದು ಟೇಸ್ಟ್ ಆಗಿದೆ ಅಂತ ಭಾಳ ಮಸ್ತ್ ಮಾಡಿ ಅಂತ ಅಂದರು. ನನಗೆ ಭಾಳ ಖುಷಿ ಆಯ್ತು ರೀ. ಧನ್ಯವಾದಗಳು.